ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಷಣ್ಮುಖ ಡ್ರೀಮ್ ವ್ಲಾಗ್ಸ್. ಇವತ್ತಿನ ವ್ಲಾಗಿಗೆ ನಿಮ್ಮ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಇನ್ನೇನಿಲ್ಲ, ಇನ್ನು ಏನ್ ಹೇಳ್ಬೇಕಂದ್ರೆ ಒಂದು ಕೋಇನ್ಸಿಡೆಂಟ್ ತರ. ಅದೇನೆಲ್ಲ ನಾನು ವ್ಲಾಗ್ ಶುರು ಮಾಡಿದಾಗೆಲ್ಲ ಅವತ್ತಿನ ದಿವಸ ನಮ್ಮ ಮನೇಲಿ ದೋಸೆನೆ ಮಾಡಿರ್ತೀವಿ, ಬೇಕಂದ್ರೆ ಚೆಕ್ ಮಾಡಿ. ಇವತ್ತು ನಮ್ಮ ಮನೇಲಿ ದೋಸೆನೆ. ಅದೇನು ಅಂತ ಗೊತ್ತಾಗಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡಿದಾಗೆಲ್ಲ ನಮ್ಮ ಮನೇಲಿ ದೋಸೆನೆ ಮಾಡಿರ್ತೀವಿ. ಅಂಡ್ ಇವಾಗ ಊಟ ಅಂದ್ರೆ ನಾಷ್ಟ ಮಾಡಿದ್ದು ಆಲೆ ಎಷ್ಟು 10:15 ಆಯ್ತಾ ಬಂತು. ಇವಾಗ ನಾಷ್ಟ ಮಾಡಿದಾಯ್ತು. ಅದೇನಂತ ಗೊತ್ತಲ್ಲ, ಕೋಇನ್ಸಿಡೆಂಟ್. ಅಂಡ್ ಇವತ್ತಿನೇನು ಅದೇ ಹಬ್ಬ ಅಂದ್ರೆ ಗೌರಿ ಹಬ್ಬ ಇವತ್ತು. ನೋಡಿ ಬೇಗನೆ ತೋರಿಸ್ತೀನಿ. ಕೋಇನ್ಸಿಡೆಂಟ್ ಅಂದ್ರೆ ದೋಸೆನೆ ಮಾಡ್ತಾ ಇರ್ತೀವಿ. ಕೋಇನ್ಸಿಡೆಂಟ್ ಅದೇನಂತ ಹೇಳ್ತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ದೋಸೆನೆ ಮಾಡ್ತಾ ಇರ್ತೀವಿ. ಅಂಡ್ ಇನ್ನೊಂದು ಇವತ್ತು 1-2 ರೀಲ್ಸ್ ಮಾಡ್ಬೇಕು. ನನ್ನ ತಂಗಿ ಜೊತೆ ಮಾಡ್ಬೇಕು. ಇವಾಗ ಟ್ರೆಂಡಿಂಗ್ ರೀಲ್ಸ್ ಅದನ್ನ ಮಾಡ್ಬೇಕು ಅನ್ಕೊಂಡಿದೀನಿ. ಅದನ್ನೆಲ್ಲ ಮಾಡ್ಬಿಟ್ಟು ಇವತ್ತು ಮುಗಿಸ್ಬೇಕು. ನೋಡುವ ಗೈಸ್, ಮಾಡುವ. ಇವ್ರು ನಮ್ಮ ಫ್ಯಾಮಿಲಿಯವರೇ. ನಮ್ಮ ಅಮ್ಮಂಗೆ ಫುಲ್ ಸರ್ಪ್ರೈಸ್ ಮಾಡ್ಬೇಕು ಅಂತ ಅಲ್ಲಿಂದ ಬಾಗಿನ ತಗೊಂಬಂದ್ ಕೊಡ್ತಿದ್ರು. ನಮ್ಮ ಅಮ್ಮ ಅಂತೂ ಫುಲ್ ದಿಲ್ ಖುಷಿ ಆಗೋಗಿದ್ರು. ಅಂಡ್ ಅವ್ರಿಗೂ ನಾವು ಸರ್ಪ್ರೈಸ್ ಕೊಡ್ಬೇಕು ಅಂತ ಅವರು ಫುಲ್ ಖುಷಿ ಆಗಿದ್ರು. ನಾವು ಬಾಗಿನ ಕೊಡೋದು ನೋಡಿ ಇಬ್ರು, ನಮ್ಮ ಅಮ್ಮ ಮತ್ತೆ ಅವ್ರು ಖುಷಿಯಾಗಿದ್ರು. ಇವಾಗ ನೋಡ್ರಿ, ಇವಾಗ ಹೋಗಿ ಇನ್ನೇನು ಅಂಡ್ ನಮ್ಮ ಅಮ್ಮಂಗೆ ಇವಾಗ ಬಾಗಿನ ಕೊಟ್ರು. ಅವ್ರು ಬಂದ ಅಂದ್ರೆ ಅವ್ರು ನಮ್ಮ ಕೋಚ್ ಅಂದ್ರೆ ವೆಲ್ನೆಸ್ ಕೋಚ್. ಅದಕ್ಕೋಸ್ಕರ ಅವ್ರದ್ದು ಯಾರು ತಗೊಂಬೇಕು ATM ಕಾರ್ಡು? ಐಶಾಕ್ ಒಂದ ಬಂದು ಬಾಗಿನ ಕೊಟ್ರು. ನೋಡೋರಲ್ಲ, ಅದು ಅವರು ಮಾತಾಡೋ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ಲಿಲ್ಲ, ಅದಕ್ಕೋಸ್ಕರ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗಿ ನೋಡಿ ATM ಕಾರ್ಡ್ ತಗೊಂಡಿದ್ದೀನಿ. ಟೈಮ್ ಇನ್ನೇನು 12:15 ಆಗೋಯ್ತು. ಹೋಗಿ ಇವಾಗ ನಾಳೆ ನಮ್ಮ ಅಮ್ಮ ಕಡುಬು ಮಾಡ್ತಾರಂತೆ. ಹೋದ್ಸಲಿ ಮಾಡಿದ್ರೋ ಮಾಡಿಲ್ವೋ ಗೊತ್ತಿರ್ಲಿಲ್ಲ. ಹೋದ್ಸಲಿ ಮಾಡಿದ ಕಡುಬು ಹೋದ್ಸಲಿ ಮಾಡಿರ್ಲಿಲ್ವಂತೆ, ಅದಕ್ಕೆ ಈ ಸಲ ಮಾಡ್ತಿದ್ದಾರೆ. ಅದ್ರದ್ದು ಹೋದ್ಸಲಿ ಮಾಡಿದ್ರು, ಫಸ್ಟ್ ಟೈಮ್ ಅಲ್ವಾ, ಹೆಂಗ್ ಮಾಡ್ತಾರಂತ ಗೊತ್ತಿರ್ಲಿಲ್ಲ. ಒಟ್ನಲ್ಲಿ ಮಾಡಿದ್ರು ಅದ್ರದ್ದು ಹೋದ್ಸಲ. ಅಂಡ್ ಈ ಸಲ ತಿರ್ಗಾ ಮಾಡ್ತಾರೆ ಕಡುಬುನ. ಅಂಡ್ ಕಡುಬು ಮಾಡಿ ಅದೇ ಮಾಮೂಲಿ ಗಣೇಶ ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಕೂರಿಸ್ತಾರೆ. ಅದ್ರದ್ದು ಒಂದು ಸಪ್ರೇಟ್ ವ್ಲಾಗ್ ಬರುತ್ತೆ ನಾಳೆ. ಇದ್ರದ್ದು ಏನಂತ ಗೊತ್ತಿಲ್ಲ. ಒಟ್ನಲ್ಲಿ ಇನ್ನ ರೀಲ್ಸ್ ಡ್ಯಾನ್ಸು ಫಾರ್ ದ ಫಸ್ಟ್ ಟೈಮ್ ರೀಲ್ಸ್ ಮಾಡ್ತಿರೋದು. ಅದೇ ಒಂದು ಕವರ್ ಪೇಜ್ ಬರ್ಬೋದು ಅನ್ಕೊಂಡಿದೀನಿ. ನೋಡುವ ಇನ್ನೇನು. ಇವಾಗ ಹೋಗಿ ಶರ್ಟ್ ತಗೊಂಬಂದ್ ನನಗೆ ಇವತ್ತು. ಇದು ಹೆಂಗಿರೇನೋ ಗಣೇಶ ಹಬ್ಬ ಎಲ್ಲ ಗಂಡಸ್ರದು ಅಂದ್ರೆ ಗಂಡ್ ಮಕ್ಳದ್ ಹಬ್ಬ ಅಲ್ವಾ, ನಮ್ದೇ ಹಬ್ಬ. ವರಮಹಾಲಕ್ಷ್ಮಿ ಬಂದ್ರೆ ಅವ್ರದ್ ಹಬ್ಬ, ಗಣೇಶ ಹಬ್ಬ ಬಂದ್ರೆ ನಮ್ದು ಹಬ್ಬ. ನೋಡು, ಈ ಹಬ್ಬಗಳು ಇನ್ನ ಫುಲ್ಲು ಸಖತ್ತಾಗಿರುತ್ತೆ. ಇದೆಲ್ಲ ಇರುತ್ತೆ. ನಿಮ್ಗೆ ಇವತ್ತೊಂದು ಸ್ಟೋರಿ ಹೇಳ್ಬೇಕು ಅನ್ಕೊಂಡಿದೀನಿ. ಆ ಸ್ಟೋರಿ ಇವತ್ತೇ ಹೇಳ್ತೀನಿ, ಇಲ್ಲ ಗಣೇಶ ಹಬ್ಬದ ದಿವಸ ಹೇಳ್ತೀನಿ. ನೋಡುವ. ಇನ್ನ ಇವಾಗ ಸ್ನೇಕ್ ಪ್ರ್ಯಾಂಕ್ ವ್ಲಾಗ್ ನಮ್ಮ ಫ್ರೆಂಡ್ಸ್ ಮೇಲೆ ಪಾರ್ಟ್ 2 ಮಾಡಿರೋದು. ಅದು ಸಖತ್ತಾಗಿ ಒಂದು ಒಳ್ಳೆ ರೆಸ್ಪಾನ್ಸಸ್ ಸಿಕ್ಕಿ ಚೆನ್ನಾಗಿ ಓಡ್ತಿದೆ. ಅಂಡ್ ಇದು ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಕೊಟ್ಟಿರೋದು ಬಾಗಿನ, ಈ ಸ್ಯಾರಿ ವಿತ್ ದಿಸ್. ಅಂಡ್ ಈ ಬಳೆ ಕೊಟ್ಟಿರೋದು ನೋಡಿ, ಈ ಬಳೆ ಅಂಡ್ ಈ ಸ್ಯಾರಿ. ಅಂಡ್ ಆ ಎಲೆ ಅಡಿಕೆ, ಆ ಸ್ಯಾರಿ, ಬಳೆ ಕೊಟ್ಟಿರೋದು ನಮ್ಮ ಅಮ್ಮಂಗೆ. ಅಂಡ್ ಈ ಬಳೆ ಬಂದ್ಬಿಟ್ಟು ಅವ್ರು ಕೊಟ್ಟಿದ್ ಅಂಡ್ ಇದು ನಿಮ್ಗೆ ಹೇಳ್ದೆ. ನೋಡಿ ನಮ್ಮಮ್ಮ ಏನೋ ಮಾತಾಡ್ತಿದ್ದಾರೆ. ಒಂದೇ ನಿಮಿಷ ಏನ್ ಹೇಳಿದ್ ಇನ್ನೊಂದ್ಸಲಿ ಹೇಳು. ಓಕೆ, ನಮ್ಮ ಅಮ್ಮಂಗೆ ಅಂದ್ರೆ ಹೋದ್ಸಲಿ ಅಂದ್ರೆ ನಮ್ಮ ಅಜ್ಜಿ ಇದ್ರು. ಇವಾಗ ಅವರು ಎಕ್ಸ್ಪೈರ್ ಆಗಿ 3 months ಆಯ್ತು. ಅವ್ರಿಗೂ ಪಾಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು. ಅದಕ್ಕೋಸ್ಕರ ಈ ಸಲಿ ಹೋದ್ಸಲಿ ಅವ್ರು ಕೊಟ್ಟಿರೋ ಬಾಗಿನ ಪ್ರತಿ ವರ್ಷನೂ ಕೊಡ್ತಾ ಇದ್ರು ಬಾಗಿನ. ಆದ್ರೆ ಈ ಸಲಿ ನಮ್ಗೆ, ನಾನು ನಿಮ್ಗೆ ಹಾಕಿದ್ನಲ್ಲ ವಿಡಿಯೋ, ಅದರಲ್ಲಿ ಅವ್ರು ನಮ್ಮ ಫ್ಯಾಮಿಲಿ ಅವರೇ. ಅವ್ರು ಬಂದು ಅವರು ನಮ್ಮ ಅಮ್ಮಂಗೆ ಬಾಗಿನ ಕೊಟ್ಬಿಟ್ಟು ಹೋಗಿದ್ದಾರೆ. ಅಂಡ್ ಅವ್ರಿಗೂ ನಾವು ಬಾಗಿನ ಕೊಟ್ಟು ಒಂದು ಸ್ಯಾರಿ ಕೊಟ್ಟು ಇದೆಲ್ಲ ಬಳೆ, ಎಲೆ ಅಡಿಕೆ, ಬಾಳೆಹಣ್ಣು, ಇದೆಲ್ಲ ಹಣ್ಣು ಎಲ್ಲ ಕೊಟ್ಟಿದೀವಿ. ಅವ್ರು ಖುಷಿ ಪಟ್ರು, ನಾವು ಖುಷಿ ಪಟ್ರು. ಅವರು ನಮ್ಮ ಫ್ಯಾಮಿಲಿಗೆ ಬೇಕಾದವರು, ಅವರು ನಮ್ಮ ಫ್ಯಾಮಿಲಿ ಅವರೇ. ಇಷ್ಟು ಖುಷಿ ಆಯ್ತು. ಪ್ರತಿ ವರ್ಷನೂ ಕೊಡ್ತಿರೋ, ಆದ್ರೆ ಈ ವರ್ಷ ಯಾರೋ ಕೊಟ್ಟಿಲ್ಲ ಅಂತ ನಮ್ಮ ಅಮ್ಮ ಬೇಜಾರ್ ಮಾಡ್ಕೊಂಡಿದ್ರು. ಅಂಡ್ ಅವರು ಸರ್ಪ್ರೈಸ್ ಆಗಿ ಬಂದು ಬಾಗಿನ ಕೊಟ್ಬಿಟ್ಟವ್ರು. ನೋಡ್ದ, ಹೆಣ್ಮಕ್ಳಿಗೆಲ್ಲ ಇದೆ ಅವ್ರು ಖುಷಿ ಆಗೋದು. ನಿಮ್ಗೆ ಅವ್ರಿಗೆ ಎಷ್ಟೇ ಕಾಸು ಕೊಟ್ರು ಖುಷಿ ಆಗಲ್ಲ. ಅವ್ರು ಅಂದ್ರೆ ಅವ್ರ ಅಮ್ಮರ ಮನೆಯಿಂದ ಬಂದು ಕೊಟ್ರೇನೆ ಅಷ್ಟು ಖುಷಿ ಆಗುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ನಾನು ಆ ಫೀಲಿಂಗ್ ನನಗೂ ಅರ್ಥ ಆಗುತ್ತೆ. ಇವಾಗ ಅರ್ಥ ಆಗ್ತಾ ಇರುತ್ತೆ. ಅವಾಗ ಚಿಕ್ಕವನಿದ್ದಾಗ ನನಗೂ ಅರ್ಥ ಇರ್ತಿಲ್ಲ. ಅಂಡ್ ಇವಾಗ ನನಗೂ ಅರ್ಥ ಆಗ್ತಿದೆ ಆ ಫೀಲಿಂಗ್ ಏನು ಅಂತ. ಅವ್ರ ಫೀಲಿಂಗ್ ಪಾಪ ನಮ್ಮ ಅಮ್ಮಂಗೂ ಬೇಜಾರಾಯ್ತು ಚೂರು. ಅದಕ್ಕೆ ನೋಡಿ, ಇಷ್ಟೇ ಅವ್ರಿಗೆ ಸಾಕು. ಹೆಣ್ಮಕ್ಳಿಗೆ ಫುಲ್ಲು ಖುಷಿ ಆಗೋಯ್ತಾರೆ. ಇಷ್ಟು ಕೊಟ್ರೆ ನೀವೆಷ್ಟು ಲಕ್ಷ ತಗೊಂಬಂದು ಅವ್ರ ಮುಂದೆ ಸುರಿದ್ರು ನಿಮ್ಗೆ ಅವ್ರಿಗೆ ಖುಷಿ ಬರಲ್ಲ. ಇದೊಂದು ಸ್ಯಾರಿ, ಒಂದು
ಇದು ಏನೋ ಬಳೆ ಅರ್ಶಿನ ಕುಂಕುಮ ಕೊಟ್ರೇನೆ ಅವ್ರಿಗೆ ಅಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ. ನಮ್ಮ ಅಮ್ಮಂಗೆ ಇವತ್ತು ಒಂಚೂರು ಖುಷಿ ಅಂದ್ರೆ ಚೂರು ಖುಷಿ ಅಲ್ಲ, ಜಾಸ್ತಿನೇ ಖುಷಿಯಾಗಿದೆ. ಬಾಗಿನ ಕೊಟ್ರಲ್ಲ ಅಂದ್ಬಿಟ್ಟು. ಓಕೆ, ನಮ್ಮಮ್ಮ ಇರೋರ್ಗಾದ್ರು ಕೊಡ್ತಾ ಇರೋಣ ಬಾಗಿನ. ನನ್ಕ ಮಗ ಕೊಡ್ಬೇಕು, ಯಾರು ಕೊಡ್ಬೇಕಂತ ಅಲ್ಲ, ಅವ್ರ ಮನೆಯಿಂದಾನೇ ನಾನು ತಗೊಂಬಂದು ನಮ್ಮ ಅಮ್ಮಂಗ್ ಬಾಗಿನ ಕೊಡ್ಬೇಕು ಅನ್ಕೊಂಡಿದೀನಿ. ಇನ್ಮೇಲೆ ಯಾರು ಮಿಸ್ ಮಾಡೋರು ನಾನಾದ್ರೂ ನಮ್ಮ ಅಮ್ಮಂಗ್ ತಗೊಂಬಂದ್ ಕೊಡ್ತೀನಿ ಬಾಗಿನ. ಶರ್ಟ್ ಅಟ್ ಫೈನಲ್ ಆಯ್ತು. ಇಷ್ಟ ಆಗಿದ್ರೆ ನೀವು ಕಮೆಂಟ್ ಹಾಕಿ ನೋಡುವ ಯಾರ್ಯಾರಿಗೆ ಇಷ್ಟ ಆಗಿದೆ ಅಂತ. ಟ್ರಯಲ್ ರೂಮ್ ಅಲ್ಲಿ ತಗೊಂತಿರೋದು. ಅಂಡ್ ಚೈಲ್ಡ್ಹುಡ್ ಅಲ್ಲೆಲ್ಲ ಇದೊಂದು ಮೆಮೊರೀಸ್ ಅಂದ್ರೆ ಏನಾರು ಇದ್ರೆ ಓಪನ್ ಮಾಡಿ ನೋಡೋದಕ್ಕೆ. ಆದ್ರೆ ಆ ಮೆಮೊರೀಸ್ ನನ್ಗೂ ಇನ್ನ ಇವಾಗ ಹೋಗಿಲ್ಲ. ಇದ್ರಲ್ಲಿ ಏನಿರುತ್ತೆ ಒಳಗಡೆ, ಇರುತ್ತೆ ಅಂದ್ಬಿಟ್ಟು ಬಿಚ್ಚಿ ನೋಡೋದಕ್ಕೆ ಒಂಥರ ಮೆಮೊರಿ ಅಂದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನ ಬಿಚ್ಚಿ ನೋಡ್ಬೇಕು ಅಂತ ಅಂದ್ಬಿಟ್ಟು ಅಷ್ಟು ಕ್ಯೂರಿಯಾಸಿಟಿ ಇಟ್ಕೊಂಡು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ತಾ ಇದ್ದು. ಇವಾಗ ತಾನೇ ಹೋಗ್ಬಿಟ್ಟು ಇದಕ್ಕೆ ಹೋಗ್ಬಿಟ್ಟು ಬಂದೆ ಅಂತಕ್ಕೆ ಬಟ್ಟೆ ತಗೊಂಬರೋದಕ್ಕೆ. ನಿಮ್ಗೆ ಅಲ್ಲಿ ತೋರ್ಸದ್ನಲ್ಲ, ನನ್ನ ಶರ್ಟ್ ಮಾತ್ರ ತಗೊಂಬಂದೆ. ಅಂದ್ರೆ ಗಣೇಶ ಹಬ್ಬಕ್ಕಲ್ವಾ, ಅಷ್ಟೇ ಅಲ್ವಾ ಅಂದ್ಬಿಟ್ಟು ಶರ್ಟ್ ಮಾತ್ರ ತಗೊಂಬಂದೆ. ಅದಕ್ಕೆ ಪ್ಯಾಂಟ್, ಅದಕ್ಕೆ ಯಾವ ಕಲರ್ ಹಾಕ್ಬೇಕು ಅಂತ ನೋಡ್ತಾ ಇದ್ದೀನಿ. ಇನ್ನ ಆ ಕಲರ್ ಪ್ಯಾಂಟ್ ಹಾಕೊಂಡು ಇದ್ ಮಾಡೋದು. ಈ ಕೈಯಲ್ಲಿ ನಂಗೆ ವ್ಲಾಗ್ ಮಾಡೋದೆಲ್ಲ ನಾನು ಲೆಫ್ಟ್ ಹ್ಯಾಂಡಲ್ಲೇ ಮಾಡ್ತಿರ್ತೀನಿ. ಯಾಕಂದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಮಾಡ್ಬೋದು, ಇಲ್ಲ ಅಂದ್ರೆ ಈ ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮಾಡಿದ್ರೆ ಆಗಲ್ಲ. ಅದಕ್ಕೋಸ್ಕರ ಯಾವಾಗೂ ಲೆಫ್ಟ್ ಹ್ಯಾಂಡಲ್ಲೇ ಮಾಡೋದು ನಾನು. ಗಾಯ್ಸ್, ಈ ಬಟ್ಟೆನ ಸೆಲೆಕ್ಟ್ ಮಾಡಿದ್ದೀನಿ ಯಾವ್ದಕ್ಕೆ ಅಂದ್ರೆ ರೀಲ್ಸ್ಗೆ. ಅದೇ ಯಾವ್ದೋ ಒಂದು ಟ್ರೆಂಡಿಂಗ್ ಅಲ್ಲಿ ಐತೆ, ಆನೆ ಬಂತು ಅಂತ, ಆನೆ ಅಂತ ಒಂದು ಸಾಂಗ್ ಇದೆಲ್ಲ, ಅದಕ್ಕೆ ಮಾಡ್ಬೇಕಾಯ್ತು. ಈ ಬಟ್ಟೆನ ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಟ್ರಾನ್ಸಾಕ್ಷನ್ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ ಗಾಯ್ಸ್, ಇವಾಗ ತಾನೆ ರೆಡಿ ಆದೆ. ಬಟ್ ಇವಾಗ ತಡೀರಿ ಒಂದೇ ನಿಮಿಷ, ಮಿರರ್ ತೋರಿಸ್ತೀನಿ. ನೋಡಿ ಇದು ಹಾಕೊಂಡೆ. ಅಂದ್ರೆ ಈ ಮ್ಯೂಸಿಕ್ಗೆ ಇದು ಚೆನ್ನಾಗಿರ್ಬಹುದು, ಫಾರ್ಮಲ್ಸ್ ಮತ್ತೆ ಒಂದು ಶರ್ಟ್ ಅಂತ ಅನ್ಕೊಂಡು ಇದನ್ನ ಹಾಕಿದ್. ನಿಮ್ಗೆ ಟಾರ್ಚ್ ಲೈಟ್ ಆನ್ ಆಗಿದೆ, ಅದಕ್ಕೋಸ್ಕರ ಹಂಗೆ ಕಾಣಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ತಡೀರಿ, ನಮ್ಮ ಅಕ್ಕಂಗೆ ಫೋನ್ ಕಟ್ತಾನೆ. ಐಶಕ್ಕ ಒಂದೇ ನಿಮಿಷ ಇಟ್ಕೊ. ಹೈ, ಹಂಗೆ ಇಟ್ಕೊ. ನೋಡಿರಿ, ಈಗಿದೆ ನನ್ನ ಇದು. ನೀವು ನೋಡಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ನೋಡಿರ್ಬೋದು. ಇದನ್ನೇ ಅವತ್ತು ಹಾಕೊಂಡಿದ್ದೆ. ಇವತ್ತು ರೀಲ್ಸ್ಗೋಸ್ಕರ ಇದನ್ನೇ ಹಾಕೊಂಡೆ. ನೆಕ್ಸ್ಟ್ ಟೈಮ್ ಬೇರೆದ್ ಹಾಕೊಂಡ್ ಮಾಡೋಣ. ನೋಡಿದ್ರ ಅಂಡ್ ಆಗ್ಲೇ ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ. ನಾನು ಆ ರೀಲ್ಸ್ಗೆ ಯಾವ ತರ ಬಟ್ಟೆ ಹಾಕೊಂಡಿದ್ದೀನಿ ಅಂಡ್ ಇವ್ರು ನೋಡಿದ್ರೆ ಆ ರೀಲ್ಸ್ಗೆ ಇಲ್ಲಿ ಹಂಗ ಹಾಕೊಂಡ್ ಬಂದವ್ರೆ. ಅಲ್ಲ, ಹೆಗ್ಲ ಮೇಲೆ ಇಟ್ಕೊಬೇಕು ಇವ್ರು. ಈ ತರ ತಗೊಂಬಂದಾರ ನೋಡಿ, ಈ ತರ ಹಾಕೊಂಬಂದಾರ. ಬಾಯ್ಲಿ ಒಂದೇ ನಿಮಿಷ ರೀಲ್ಸ್ ಎಲ್ಲ ತೋರಿಸ್ತೀನಿ ಹೆಂಗೆ ಅಂತ. ಬಾಯ್ಲಿ ಫಸ್ಟ್ ಹೆಂಗ್ ಮಾಡ್ಬೇಕು ಅಂದ್ರೆ, ನೀನು ಅದು ಆನೆ ಬಂತು ಅಂತ, ಆನೆ ಅಲ್ವಾ, ಫಸ್ಟ್ ಇಲ್ಲಿ ಕೂರ್ಸ್ಕೊಂತೀನಿ. ಉಪ್ಪು ಮೂಟೆ ಕುತ್ಕೊಂಡು ಅಲ್ಲೊಂದು ಕ್ಲಿಪ್ ಬರುತ್ತೆ, ಅದಾದ್ಮೇಲೆ ಇಲ್ಲಿ ಕೂರ್ಸ್ಕೊಂತೀನಿ. ಬಿದ್ದೋದ್ರೆ ಅದ್ ನಾನೇನ್ ಮಾಡ್ದೆ? ರೀಲ್ಸ್ ಮಾಡೋದೇ ನಮ್ ಕೆಲ್ಸ, ಆಯ್ತಾ? ಫಸ್ಟ್ ರೀಲ್ಸ್ ಎಲ್ಲಿ ಮಾಡೋಣ ತಡಿ ಒಂದು. ಬಾ, ಫಸ್ಟ್ ಹೆಂಗಂದ್ರೆ ನನ್ನ ಮೇಲೆ ಕುತ್ಕೊಬೇಕು. ಹಿಂಗ್ ಕುತ್ಕೊಬೇಕು, ಸರಿನಾ? ಹಿಂಗ್ ಕುತ್ಕೊಂಡು ಡಸ್ಟ್ಬಿನ್ ಎಲ್ಲ ಬರ್ತೈತೆ, ಇದೆಲ್ಲ ಬರ್ತೈತೆ. ಸುಮ್ನೆ ರೀಲ್ಸ್ಗೆ ಫಸ್ಟ್ ಸಾಂಗ್ ಆನ್ ಮಾಡು, ನಾನೇ ಬಗ್ಕೊಂಡ್ಬಿಡ್ತೀನಿ. ಹಿಂಗ್ ಕೈ ಹಿಂಗ್ ಇಟ್ಕೊ. ಎಲ್ಲಿ ತೋರ್ಸು. ಅದೇನ್ ಮಾಡ್ತೀಯಾ? ಅದ್ ನನ್ನ ಹಿಂಗ್ ಬಗ್ಗಿರ್ತೀನ, ಅಲ್ಲಿ ಮೇಲೆ ಹತ್ಕೊಂಡೆ. ಫಸ್ಟ್ ಇಂದ ತೋರ್ಸಂಗೆ. ಅವ್ಳು ಪ್ಯಾಂಟ್ ಹಾಕಿದ್ರೆ ಸರಿ ಹೋಗ್ತಿತ್ತು. ಹಾಕೊಂಬರ್ಬೇಕು ತಾನೆ. ಕಾಲಿಗೆ ಹಿಂಗ್ ಇಟ್ಕೊಂಡ್ಬಿಡು. ಕೈ ಎತ್ ಬಿಡ್ಬೇಕೇನಾ? ಹಿಂಗೆ ಅಂದ್ರೆ ಇವಾಗ ನಿನ್ ನನ್ನ ಕೂತಿರ್ತೀಯ. ನೆಕ್ಸ್ಟ್ ಸೆಕೆಂಡ್ಗೆ ಯಾವ ಊರು ತಾನೆ ಅಂದಾಗ ಹಿಂಗ್ ಕುತ್ಕೊಂತೀನಿ. ಅಲ್ಲಿಗೆ ಆಫ್ ಮಾಡಿದ್ರು ಆಯ್ತು. ಅಲ್ಲಿ ಎಲ್ಲ ಬರ್ತೈತೆ ಫುಲ್ಲು. ಬರ್ಲಿ ಬಿಡು. ಒಂದ್ ಕಾಲಿಟ್ರೆ ನಾನು ಅಲ್ಲಾಡ್ಕೊಂಡ್ ಕಣೆ ಅಕ್ಕ.
ಮಾತಾಡಿ. ಹಾ ಬಿಡು, ನನ್ ಕೂದ್ಲು ಬಿಡು. ಹಾ ಇವಾಗ ಸಾಂಗ್ ಆನ್ ಮಾಡ್ಬೇಕಾಯ್ತು. ಮಾಡ್ಬೋದು ಮಾಡು. ನೀಟಾಗಿ ಸ್ಟಿಫ್ ಆಗಿ ಕುತ್ಕೊಂಡ. ಅಪ್ಪ ರೀಲ್ಸ್ ಮಾಡ್ಬಾರ್ದು, ಯಾವ್ದು ಮಾಡ್ಬಾರ್ದು. ನೀನ್ ನನ್ ಮೇಲೆ ಆಣೆ ಇಟ್ಟು ನನ್ ಕೂದಲು ಬಿಟ್ಬಿಟ್ಟು ನನ್ನ ಹೆಸರು ಉಂಟೋಗುತ್ತೆ. ರೆಕಾರ್ಡ್ ಮಾಡ್ತಾ ಇದೀನಿ. ಹಿಂಗಿದ್ಯಾ ಆ ಸಾಂಗ್ ಒಂದ್ ಹಿಂಗ್ ಬರುತ್ತೆ. ನೀನ್ ಹಂಗೆ ಸ್ಟಿಫ್ ಆಗಿ ಕುತ್ಕೋ. ಅಂಡ್ ಇವಾಗ ತಾನೇ ಮಾಡಿ ನೋಡಿಸಕ್ಕೆ ಎಲ್ಲ ಬಂದ್ಬಿಟ್ಟಿದೆ. ಮೇಲೆ ಎಲ್ಲ ಹತ್ತಿಸ್ಕೊಂಡಿದ್ದೆಲ್ಲ ನೋವು ಬಂದ್ಬಿಟ್ಟೈತೆ. ಇಲ್ಲಿ ನಿಂತವ್ರು ನೋಡಿ, ಗುಂಡ್ಕಲ್ನ ಹತ್ತಿಸ್ಕೊಂಡ್ಬಿಟ್ಟು ಮೇಲ್ಗಡೆ ನಾವು ಚಪಾತಿ ಆದಂಗ ಆಗೋಗಿದೀವಿ. ಅಂಡ್ ಇದು ಇಲ್ಲಿ ಬಂದ್ಬಿಟ್ಟು ಮಾಡಿದಿದ್ ನಾವು. ಈ ಸಾಂಗ್ ಆಗ್ಲೇ ಇವತ್ತಿಗೆ ಅಪ್ಲೋಡ್ ಆಗುತ್ತೆ. ಈ ವ್ಲಾಗ್ ಬಂದ್ಬಿಟ್ಟು ನಾಳೆನೋ ನಾಳಿದ್ದು ಅಪ್ಲೋಡ್ ಆಗುತ್ತೆ. ಎಡಿಟ್ ಮಾಡ್ಬೇಕಲ್ಲ ನಾನು. ಅಪ್ಲೋಡ್ ಮಾಡೋದು ಲೇಟ್ ಆಗೋಗುತ್ತೆ. ರೀಲ್ಸ್ ಮಾಡ್ಬಿಡೋಣ ಅನ್ಸುತ್ತೆ, ಆದ್ರೆ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ. ಇವಾಗ ಇನ್ನೊಂದು ಸಾಂಗಿಗೆ ರೀಲ್ಸ್ ಮಾಡ್ಬಿಡ್ಬೇಕು. ಫಾರ್ ದ ಫಸ್ಟ್ ಟೈಮ್ ಡ್ಯಾನ್ಸ್ಗೆ ಇದಕ್ಕೆಲ್ಲ ರೀಲ್ಸ್ ಮಾಡ್ತಾ ಇರೋದು. ಮೇಲಿನ ಅಂಬಾರಿ